ಸಮಾಧಾನ ಮಾಡ್ಕೊ ಎಲ್ಲೋ ಮಾವ ಸರೋಷ್ಟಲ್ಲೇ ಎಲ್ಲೋ ಬಿದ್ರು ಮೋಟ್ರ್ ಮೇಲೆ ಟೂರ್ ಹೋಗ್ತಾ ಇದ್ದಾರೆ ಪುಣ್ಯಾತ್ಮರು. ನಿಮ್ ಮಾವನ ಚಿಂತೆ ಮಾಡಿ ಮಾಡಿ ತಲೆ ಕೂದಲೆಲ್ಲ ಉದಿಸ್ಕೊಂಡ್ಬಿಟ್ಟಿಯಲ್ಲ ಪೇಷಂಟು ಅಳ್ಬೇಡ. ಶ್ರೀಕಂಠಪ್ಪನವ್ರೆ ನಮಸ್ಕಾರ. ಯಾವ ಕಡೆ ಹೋಗ್ತಾ ಇದ್ದೀರಾ ಯಜಮಾನ ಕರ್ಕೊಂಡು? ಅದ ನಮ್ಮ ಮಾವನಿಗೆ MTR ನಲ್ಲೋ ವಿದ್ಯಾರ್ಥಿ ಭವನದಲ್ಲೋ ಬೆಣ್ಣೆ ಮಸಾಲ ದೋಸೆ ತಿನ್ನಿಸ್ಕೊಂಡ್ ಬರೋಣ ಅಂತ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ. ಬೇಗ ಕರ್ಕೊಂಡು ಹೋಗಿ ಖಾಲಿ ಆಗ್ಬಿಡುತ್ತೆ. ನಿನ್ ನಾಲ್ಗೆ ಎಕಡ ತುರ್ಕ ಹೆಣ ತಗೊಂಡು ಸ್ಮಶಾನಕ್ಕೆ ಹೋಗ್ತಾ ಇದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ. ಶ್ರೀಕಂಠಯ್ಯ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಬ್ರೈನ್ಗೂ ಟಂಗು ಕನೆಕ್ಷನ್ ಕಟ್ ಆಗ್ಬಿಟ್ಟಿದೆ. ಫುಲ್ಲು ಕನ್ಫ್ಯೂಷನ್ ಹೋಗ್ಬಿಟ್ಟಿದೆ. ಜೀವನದಲ್ಲಿ ಬೇಜಾರ್ ಮಾಡ್ಕೋಬೇಡಿ. ಆಯ್ತು ಹೋಗ್ಲಿ ಬಿಡು. ಸರಿ, ನೀವ್ ಯಾವಾಗ ನಿಮ್ ಮಾವನ್ ತರ ಬಿದಿರು ಮೋಟ್ರ್ ಮೇಲೆ ಟೂರ್ ಹೋಗೋದು? ಚಟ್ಟ ಇಳಿಸಿ ನನ್ ಬಿಟ್ಬಿಡಿ ನಿಮ್ ದಮ್ಮಯ್ಯ, ನಾನೇನು ಮಾಡಿಲ್ಲ, ಬಿಟ್ಬಿಡಿ ನನ್ನ. ಅಲ್ಕ ನನ್ ಮಗನೇ, ನಿನ್ ಇಷ್ಟಕ್ಕೆ ಬಿಟ್ಬಿಡ್ತೀವಿ ಅಂದ್ಲಾ? ನಿನ್ ತಲೆ ಬೋಳ್ಸಿ ಕತ್ತೆ ಮೇಲೆ ಕುಂಡ್ರಿಸಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀವಿ. ಕತ್ತಿಗೆ ಚಪ್ಪಲಿ ಹಾರ ಹಾಕಿಸ್ತೀವಿ. ಅಷ್ಟೇ ಅಲ್ಲ, 10,000 ರೂಪಾಯಿ ಜುಲ್ಮಾನೆ ಹಾಕ್ತೀವಿ. ನಮ್ಮೂರ್ ದೇವಸ್ಥಾನಕ್ಕೆ 6 ತಿಂಗಳು ನೀರು ಹೊರಿಸ್ತೀವಿ. ಹೋಲ್ಡ್ ಆನ್ ಉದಯಾರಂಗ ಬಸ್ ತರ ಯಾಕೆ ಓವರ್ ಸ್ಪೀಡ್ ಆಗಿದ್ದೀರಾ? ಈ ತರ ಶಿಕ್ಷೆ ಕೊಡೋದಕ್ಕೆ ಇವನು ಏನ್ ತಪ್ಪು ಮಾಡಿದಾನೆ? ನಿಮ್ಮೂರ್ನವನು ಅಂತ ವಹಿಸ್ಕೊಂಡ್ ಮಾತಾಡಕ್ ಬಂದ್ಬಿಟ್ರೇನು? ನಾನ್ ಯಾರು? ಈ ಊರಿನ ದೊಡ್ಡ ಮನುಷ್ಯ. ನಡುರಾತ್ರಿಲಿ ನಾನ್ ಮನೆಗ್ ಬಂದು ಕದ ತಟ್ಟಿ ನಾನ್ ಮಲ್ಕೊಳಕ್ಕೆ ನಿಮ್ ಮನೇಲಿ ಹೆಣ್ಮಕ್ಳಿದಾರ ಅಂತ ಕೇಳ್ತಾನಲ್ಲ, ಪಿಟಿಂಗು. ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರ್ಬಹುದು. ಅಲ್ಕ ನನ್ ಮಗನೇ, ನಂಗ್ ತೆವಲತ್ತೈತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಂಡೆರ್ನೋ ಮುಂಡೆನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ಅಯ್ಯೋ ಅಣ್ಣ, ಅಣ್ಣ ದೇವ್ರಾಣೆಗೂ ಅಂತ ಕೆಲಸ ಮಾಡಿಲ್ಲ ಅಣ್ಣ. ನಾನು ಹೇಳಿದ್ದೆ ಬೇರೆ, ಅವ್ರು ತಿಳ್ಕೊಂಡಿದ್ದೆ ಬೇರೆ. ಅಂದ್ರೆ ನಿನ್ ಗೆಣಿಯ ಸಿದ್ರಾಮ ಅವನ್ ಎಮ್ಮೆ ಕಳ್ದೋಗದೆ ಹುಡ್ಕಂಬ ಅಂತಂದ. ಹುಡ್ಕಾಂಡ್ ಊರಿಗೆ ಬರೋದಕ್ಕೆ ಕತ್ಲಾಗ ಹೋಗಿತ್ತು. ಮಂಕಂಡಿದ್ದು ಒತ್ತಾರಿಕೆ ಎದ್ದೋಗನ ಅಂತ ಒಂದ್ ಜಗಲಿ ಮ್ಯಾಲ್ ಮಂಕಂಡೆ. ಈ ಎಮ್ಮೆ ಸಿಗ್ನೆ ಇಲ್ವೇ? ಯಾರಯ್ಯ ನೀನು? ನಾನು ಪುಗ್ಸಟ್ಟೆ ಅಂತ, ಶಿವನಹಳ್ಳಿ ಅವನು. ಕತ್ಲಾಗ ಹೋಗಿತ್ತು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಇದು ಹೆಣ್ಮಕ್ಳಿರೋ ಮನೆ, ಬೇರೆಲ್ಲಾರ ಮಲಿಕ ಹೋಗಯ್ಯ. ಹೋಗಿದ್ದೇಳೋ. ಯಾರಯ್ಯ ನೀನು? ನಾನು ನಿಮ್ಮಂಗೆ ಬೇರೆ ಊರ್ನವನು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಈ ಮನೆ ಯಜಮಾನ ನಾನು ಕಣಯ್ಯ. ಈ ಮನೇಲಿ ಹೆಣ್ಮಕ್ಳಿದಾರೆ, ಬೇರೆ ಎಲ್ಲಾದ್ರೂ ಮಲಕ ಹೋಗೋ. ಈ ಮನೆಗೂ ಹೆಣ್ಮಕ್ಳವ್ರ? ಸಮೇ 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 ನಮಸ್ಕಾರ. ಯಾರಯ್ಯ ನೀನು? ಏನ್ ಬೇಕಾಗಿತ್ತು? ನಿಮ್ಮಲ್ಲಿ ಹೆಣ್ಮಕ್ಳಿದಾರ? ಯಾಕೆ? ಮಂಕ ಬೇಕಾಗಿತ್ತು. ಇಷ್ಟ ಕಳ್ಳ ನಡೆದಿದ್ದು. ನಾನ್ ಏನ್ ಹೇಳಿದ್ರು ಇವ್ರು ಯಾರು ನಂಬ್ತಾನೆ ಇಲ್ಲ. ಅಣ್ಣ ನೀನೇ ಒಂದ್ ಐಡಿಯಾ ಮಾಡಿ ಬಿಡ್ಸ್ಕೊಂಡು ಹೋಗ್ಬಿಡಣ್ಣ. ಅಲ್ಕ ನನ್ ಮಗನೇ, ತಾಳ ಹಾಕೋಕ್ ಹೋಗ ಅದೇನೋ ತಗ್ಲಾಕ್ಸ್ಕೊಂಡ್ರಲ್ಲ, ಹಂಗ್ ಮಾಡ್ಕೊಂಬಿಟ್ಟಲು. ಅಣ್ಣ ಐಡಿಯಾ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ. ತಾಳ್ಮೆ ತಾಳ್ಮೆ ತಾಳ್ದವನು ಬಾಳಿಯಾನು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವು ಇವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಅವ್ನು ಯಾಕೆ ಈ ರೀತಿ ಮಾಡ್ದ ಅಂತ ಸಾಕ್ಷಿ ಸಮೇತ ನಾನ್ ನಿರೂಪಿಸ್ತೀನಿ. ಸ್ವಲ್ಪ ಕಾಲಾವಕಾಶ ಕೊಡಿ. ಆಗ್ಬೋದು. ಏ ಅಂಕ ಬರ ಇಲ್ಲಿ.
ಗಂಡನ ಮಾತು ಕೇಳಿಲ್ಲ ಅಂದ್ರೆ ಇದೇ ಆಗದು ನಿಂಗೆ. ನಡಿಯ ಮನೆಗೆ. ಏಯ್ ತೆಗಿಲ ಕೈನ. ಅವಳಿಗೇನು ಹೇಳೋರು ಕೇಳೋರು ದಿಕ್ಕು ದೇಶ ಯಾರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲ. ಯಾವ ಸೀಮೆ ಅಪ್ಪನೇ ನೀನು? ಗಂಡನ ಜೊತೆ ಹೆಂಡತಿ ಜಗಳ ಮಾಡ್ಕೊಂಡ್ ಬಂದಾಳ ತಕ್ಷಣ ಮತ್ತೆ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಬೇಕು. ಅದ್ ಬಿಟ್ಬಿಟ್ಟು ಊರಲ್ಲೋಗ ನನ್ ಮಕ್ಕಳೆಲ್ಲ ಬಂದು ಮನೆ ಬಾಗಿಲು ತಟ್ಟೆ ತರ ಮಾಡ್ಕೊಂಡಿದ್ಯಲ್ಲ. ಹೆಂಡತಿ ಜೊತೆ ಬಾಳ್ವೆ ಮಾಡಕ್ ಆಗ್ದಿರೋ ನೀನು ಯಾವ ಸೀಮೆ ಗಂಡಸಲ್ಲ. ಗಂಡಸ್ತನದ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಆಮೇಲೆ ಓಲ್ಡ್ ಆನ್. ಸಂಸಾರ ಅಂದ್ರೆ ಒಂದು ಮಾತು ಬರುತ್ತೆ ಹೋಗತ್ತೆ, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ನೀನು ಅಷ್ಟೇ ಕಣಮ್ಮ. ಬೇಲಿ ಇಲ್ದಿರ ಹೊಲ ಅಂದ್ರೆ ಪೋಲಿ ದನಗಳೆಲ್ಲ ಒಳಗ್ ನುಗ್ಬಿಡ್ತವೆ. ಹೋಗು, ನಿನ್ ಗಂಡ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು. ಆಯ್ತಣ್ಣ. ಹೋಗು. ಏನ್ ಆಶ್ಚರ್ಯ, ಎಷ್ಟೊಂದು ಪಂಚಾಯತಿ ಮಾಡಿದ್ರು ಹೆಂಡ್ತಿನೇ ಬೇಡ ಅಂತಿದ್ದವನು ಇಷ್ಟು ಸುಲಭ ಕರ್ಕೊಟ್ಟೋದ್ನಲ್ಲ. ಅದನ್ನೇ ಸ್ವಾಮಿ ಗಂಡಸರು ವೀಕ್ನೆಸ್ ಅನ್ನೋದು. ಗಂಡಸು ಏನ್ ಬೇಕಾದ್ರೂ ತಡ್ಕೊಂತಾನೆ, ಆದ್ರೆ ಅವನ ಹೆಂಡತಿ ಹೆಸರು ಕಳಂಕ ಬರುತ್ತೆ ಅಂದ್ರೆ ತಡ್ಕೊಳೋದೇ ಇಲ್ಲ. ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ ಪುಕ್ಸಟ್ಟೆ ಯಾಕೆ ಎಲ್ಕ ನನ್ನ ಮಗನ ಮನೆ ಬಾಗಿಲು ತಟ್ಟಿತ್ತು ಅಂತ? ಯಾಕೆ? ಯಾರೇ ಆಗಿದ್ ಗಂಡ ಹೆಂಡ್ತಿನ ಒಂದ್ ಮಾಡಕಣ. ಅಯ್ಯಯ್ಯೋ, ನನ್ಗೆ ಅರ್ಥನೇ ಆಗ್ನಿಲ್ವೇ. ಅರ್ಥ ಆಗಿದ್ರೆ ನಿನ್ ಮಗಳು ಬಾಳಿಗೆ ಬೆಂಕಿ ಇಟ್ಟಿದ್ದ. ಹೋಗು, ನಿನ್ ಮಗಳು ಬಾಳ್ ಬೆಳಗಿದ ಪುಕ್ಸಟ್ಟೆ ಕಾಲ್ ಹಿಡ್ಕೊಂಡು ತೆಪ್ಪಾಯ್ತು ಅಂತ ಕೇಳ್ಕೊ. ಪುಕ್ಸಟ್ಟೆ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ನಾನು. ದೇವ್ರಂತ ಮನುಷ್ಯರು ನೀವು, ನಿಮ್ಗೆ ಎಂತ ಕೆಲ್ಸ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಆಯ್ತಾಯ್ತಾಯ್ತು, ಏನು ಯೋಚನೆ ಮಾಡ್ಬೇಡಿ. ಎಲ್ರು ತೆಪ್ ಮಾಡ್ತಾರೆ. ತೆಪ್ ಮಾಡುವಾಗ ನಾವ್ ತೆಪ್ ಮಾಡ್ತಿದೀವಿ ಅಂತ ಅವ್ರಿಗೆ ತಿಳಿಯಾಕಿಲ್ಲ. ಅದಕ್ಕೆ ಸದ್ಯ ಈಗ್ಲಾರು ತಿಳಿತಲ್ಲ ನಾನ್ ಎಂತವನು ಅಂತ. ತಿರ್ಬೋಗಿ ನನ್ ಮಗನೇ. ಎಂತ ದೊಡ್ಡ ಮನುಷ್ಯ ಕಣಪ್ಪ ನೀನು. ನಮ್ಮೂರಲ್ಲಿ ಇನ್ ಯಾವುದೇ ಪಂಚಾಯತಿ ಆಗ್ಲಿ ನಿನ್ನೇ ಕರೆಸ್ತೀನಿ ಕಣಪ್ಪ. ಖಂಡಿತ ಬರ್ತೀನಿ. ಯಾಕೆ ಇನ್ನೊಂದ್ಸರಿ ಕದ ತಟ್ಟಿ ಕೆರದಲ್ಲಿ ಹೊಡ್ಸ್ಕೊಳಕ ಜಾಡ್ಸ್ ಒದ್ರೆ 3 ಕಳ್ಸ್ಕೊಂಡ್ಬಿಡ್ಬೇಕು.